ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿದ್ದಂಥ ಹುಲಿಗಳ ಸಾವಿನ ಕೇಸ್ ರೋಚಕ ತಿರುವನ್ನ ಪಡೆದಿದೆ. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಹುಲಿಗಳ ಸಾವಿನ ಬಗ್ಗೆ ವಿಷಯ ತಿಳಿತಾ ಇದ್ದಂತೆ ಎಲ್ಲೆಡೆ ಆಕ್ರೋಶದ ಜ್ವಾಲೆಯೇ ಚಿಮ್ಮಿತ್ತು. ಇದೀಗ ಕೊನೆಗೂ ಕಾಕೆ ಪಡೆ ಹುಲಿ ಹಂತಕರನ್ನ ಭೇಟಿಯಾಡಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹುಲಿ ಸಾವಿನ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ವಿಷ ಪ್ರಾಶನದಿಂದ ವನ್ಯಜೀವಿಗಳ ದಾರುಣ ಸಾವು. ಮಲೆ ಮಹದೇಶ್ವರ ತಪ್ಪಲಿನಲ್ಲಿ ವಿಷ ಇಟ್ಟಿದ್ಯಾರು ಗೊತ್ತಾ? ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಮೀಡಿಯಂ ಅರಣ್ಯ ಪ್ರದೇಶದಲ್ಲಿ ಒಂದು ತಾಯಿ ಹುಲಿ ಹಾಗೂ 4 ಮರಿಗಳ ಸಾವಾಗಿತ್ತು. ಇಡೀ ರಾಜ್ಯ ಅಷ್ಟೇ ಅಲ್ಲ, ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಇದಕ್ಕೆ ಕಾರಣವಾಗಿರೋ ಆರೋಪಿಗಳಿಗೆ ತಕ್ಕ ಶಾಸ್ತಿ ಆಗಲೇಬೇಕು, ತನಿಖೆ ಆಗಲೇಬೇಕು ಅಂತ ಜನರ ಧ್ವನಿ ಪ್ರತಿಧ್ವನಿಸುತ್ತಲಿದೆ. ಇದೀಗ ಕೊನೆಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಆ ಆರೋಪಿಯನ್ನ ಬಂಧಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಕಳ್ಳಪ್ಪೆದೊಡ್ಡಿ ಗ್ರಾಮದ ಶಿವಣ್ಣ ಎಂಬಾತನನ್ನ ಖಾಕಿ ಇದೀಗ ಬಂಧಿಸಿದೆ. ಅತ್ತ ತಂದೆ ಶಿವಣ್ಣ ಅರೆಸ್ಟ್ ಆಗ್ತಿದ್ದಂತೆ ಇತ್ತ ಮಗ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಗಾಜನೂರು ಗ್ರಾಮದ ಅರಣ್ಯ ಇಲಾಖೆಯ ವಿಶ್ರಾಂತಿ ಕೊಠಡಿಯಲ್ಲಿ ಆರೋಪಿಯನ್ನ ವಿಚಾರಣೆ ನಡೆಸಲಾಗುತ್ತಿದೆ. ಕೊಪ್ಪ ಗ್ರಾಮದ ನಾಗ, ಗೋವಿಂದ, ಮಾದಪ್ಪ, ಕೋನಪ್ಪ, ತಮಿಳುನಾಡು ಮೂಲದ ಕಾರ್ತಿಕ್ನನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೊಲೆ ಆರೋಪಿ ಶಿವಣ್ಣ ಹಸುಗಳನ್ನ ಮೇಯಿಸೋಕೆ ಕಾಡಿಗೆ ಬಿಡ್ತಿದ್ದ. ಈ ವೇಳೆ ಶಿವಣ್ಣನಿಗೆ ಸೇರಿದ ಹಸು ಮೇಲೆ ಹುಲಿ ದಾಳಿ ನಡೆಸಿತ್ತು. ಈ ಹುಲಿ ದಾಳಿಯಿಂದ ಕುಪಿತಗೊಂಡಿದ್ದ ಶಿವಣ್ಣ ಅದೇ ಹಸುವಿಗೆ ವಿಷವನ್ನ ಹಚ್ಚಿದ್ದಾನೆ. ಹಸುವಿನ ಮೃತದೇಹಕ್ಕೆ ವಿಷವನ್ನ ಸಿಂಪಡಿಸಿದ್ದಾನೆ. ಈ ವೇಳೆ ದಾಳಿಗೆ ಒಳಗಾಗಿದ್ದ ಹಸುವಿನ ಮಾಂಸವನ್ನ ಮತ್ತೆ ಹುಲಿ ಭಕ್ಷಣೆ ಮಾಡಿದೆ. ವಿಷಪೂರಿತ ಹಸುವಿನ ಮಾಂಸ ತಿಂದು ಹುಲಿ ಹಾಗೂ ಮರಿಗಳು ಸಾವನ್ನಪ್ಪಿರೋದು ಬೆಳಕಿಗೆ ಬಂದಿದೆ. ಇನ್ನು ಮೃತಪಟ್ಟ ಹೆಣ್ಣು ಹುಲಿ 8 ವರ್ಷದಾಗಿದ್ದು 10 ತಿಂಗಳ 4 ಮರಿಗಳಿದ್ವು. ಈ ಮರಿಗಳು ಆಹಾರಕ್ಕಾಗಿ ತಾಯಿ ಹುಲಿಯನ್ನೇ ಅವಲಂಬಿಸಿದ್ವು. ಹೀಗಾಗಿ ತಾಯಿ ಹುಲಿ ತಿಂದ ಹಸುವಿನ ಮಾಂಸ ತಿಂದು ಅವುಗಳು ಕೂಡ ದಾರುಣವಾಗಿ ಸಾವನ್ನಪ್ಪಿವೆ. ಹುಲಿ ಹತ್ಯೆ ಹಿನ್ನೆಲೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸ್ಥಳದಲ್ಲಿ ಸಿಸಿಎಫ್, ಪಿಸಿಸಿಎಫ್, ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಸ್ಥಳವನ್ನ ಪರಿಶೀಲನೆ ನಡೆಸಿ ಮೃತ ಹುಲಿಗಳನ್ನು ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಯಿತು. ಹುಲಿ ದೇಹದ ಮಾದರಿಗಳನ್ನ ಪ್ರಯೋಗಾಲಯಕ್ಕೆ ಕಳುಹಿಸಿ 5 ಹುಲಿ ಕಳೆಬರಹವನ್ನ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಮೀಡಿಯಂ ಅರಣ್ಯ ಪ್ರದೇಶದಲ್ಲಿ ಸಾವನ್ನಪ್ಪಿದ 5 ಹುಲಿಗಳ ದಾರುಣ ಸಾವಿಗೆ ಹಸು ಮಾಲೀಕನೇ ಕಾರಣ ಅನ್ನೋದು ಈಗ ಬೆಳಕಿಗೆ ಬಂದಿದೆ. ತನ್ನ ಹಸುಗಳ ಮೇಲೆ ಹುಲಿ ದಾಳಿ ಮಾಡ್ತು ಅಂತ ಅದನ್ನ ಸಾಯಿಸಿದ್ದು ಎಷ್ಟು ಸರಿ? ಬೇಟೆಯಾಡೋದು ವ್ಯಾಘ್ರಗಳ ನೇಚರ್, ಅದು ಪ್ರಕೃತಿ ನಿಯಮ. ಆದ್ರೆ ಹೀಗೆ ಹುಲಿಗಳ ಕೊಂದವನ ವಿರುದ್ಧ ಇದೀಗ ಸಾರ್ವಜನಿಕರು ರೊಚ್ಚಿಗೆತ್ತಿದ್ದಾರೆ. ಈತನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಪ್ರಾಣಿ ಪ್ರಿಯರಂತೂ ಪಟ್ಟು ಹಿಡಿದಿದ್ದಾರೆ. ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.